ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಫ್ಯೂಚರ್ ಸ್ಕೂಲ್ಸ್ನ ಮತ್ತೊಂದು ಮಾಡ್ಯೂಲು ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋದು ಕೂಡ ಒಂದು ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಆಗಿರುವಂಥ ಒಂದು ಸಾಫ್ಟ್ವೇರು. ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಇಲ್ಲಿ ನಾವು ಜೆನ್ಯೂನ್ ಪಾಸ್ವರ್ಡ್ ಅಂದರೆ ಕರೆಕ್ಟ್ ಪಾಸ್ವರ್ಡ್ ಕೊಟ್ಟರೆ ಮಾತ್ರನೇ ಒಳಗಡೆ ಎಂಟ್ರಿ ಆಗೋಕ್ಕಾಗುತ್ತೆ, ಇಲ್ಲ ಅಂದರೆ ಅದು ನಿಮ್ಮನ್ನು ಎಂಟ್ರಿ ಆಗೋದಕ್ಕೆ ಬಿಡೋದಿಲ್ಲ. ನೋಡಿ, ನಾನು ಕರೆಕ್ಟ್ ಪಾಸ್ವರ್ಡ್ನ ಕೊಟ್ಟು ಲಾಗಿನ್ ಮಾಡ್ತಾ ಇದ್ದೀನಿ. ಅಥೆಂಟಿಕೇಷನ್ ಸಕ್ಸಸ್ ಅಂತ ಬರುತ್ತೆ. ಇದಾದ ನಂತರ ನಿಮಗೆ ಈ ಒಂದು ಇನ್ವೆಂಟ್ರಿ ಫಾರ್ಮ್ ಒಂದು ಓಪನ್ ಆಗುತ್ತೆ. ನೋಡಿ, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರತಿಯೊಂದು ಶಾಲೆ ಮತ್ತು ಪ್ರತಿಯೊಂದು ಆರ್ಗನೈಸೇಷನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಾಫ್ಟ್ವೇರ್. ನೋಡಿ, ಇದರಲ್ಲಿ ಇನ್ವೆಂಟ್ರಿ ಮ್ಯಾನೇಜ್ಮೆಂಟಲ್ಲಿ ನಾನು ಮೊದಲನೇದಾಗಿ ಸರ್ಚ್ ಇನ್ವೆಂಟ್ರಿ ಅಂತ ಕೊಟ್ಟಿದ್ದೀನಿ. ಈ ಸರ್ಚ್ ಇನ್ವೆಂಟ್ರಿನಲ್ಲಿ ನಾವು ಇನ್ವೆಂಟ್ರಿ ಕ್ಯಾಟಗರಿ ಮತ್ತು ಸಬ್ ಕ್ಯಾಟಗರಿಯಲ್ಲಿ ನಾವು ಸರ್ಚ್ ಮಾಡಿ ಗೆಟ್ ಡೀಟೇಲ್ಸ್ ಅಂತ ಕೊಡ್ಬೋದು. ನೋಡಿ, ಮೊದಲನೇದಾಗಿ ಕ್ಯಾಟಗರಿನಲ್ಲಿ ನಾನು ಟೋಟಲ್ ಇನ್ವೆಂಟ್ರಿನ 4 ಭಾಗಗಳಾಗಿ ವಿಂಗಡಿಸಿದ್ದೀನಿ. ಮೊದಲನೇದು ಬುಕ್ಸು, ಎರಡನೇದು ಸ್ಟೇಷ್ನರಿ ಮತ್ತು ಯೂನಿಫಾರ್ಮು ಮತ್ತು ಅದರ್ಸ್. ನೋಡಿ, ಬುಕ್ಸ್ ಅಂತ ನೀವು ಸೆಲೆಕ್ಟ್ ಮಾಡಿದಾಗ ಆ ಬುಕ್ಸಲ್ಲಿ ಬರುವಂಥ ಸಬ್ ಕ್ಯಾಟಗರೀಸ್ ನೋಟ್ ಬುಕ್ಸು, ಟೆಕ್ಸ್ಟ್ ಬುಕ್ಸು, ವರ್ಕ್ ಬುಕ್ಸು ಮತ್ತು ಎನಿ ಅದರ್ ಬುಕ್ಸ್ ಅಂತ. ಅದೇ ರೀತಿ ನೀವು ಸ್ಟೇಷ್ನರಿ ಅಂತ ಸೆಲೆಕ್ಟ್ ಮಾಡಿದ್ರೆ ಸ್ಟೇಷ್ನರಿಗೆ ಸಂಬಂಧಪಟ್ಟಂಥ ಸಬ್ ಕ್ಯಾಟಗರೀಸ್ ಇಲ್ಲಿ ಬರುತ್ತೆ. ನೋಡಿ, ಪೇಪರ್ಸು, ಬ್ಯಾಗ್ಸು, ರೈಟಬಲ್ಸು, ಬೈಂಡಿಂಗು, ಅದರ್ ಸ್ಟೇಷ್ನರಿ. ಅದೇ ರೀತಿ ಯೂನಿಫಾರ್ಮ್ ಹೋದಾಗ ನೋಡಿ, ಯೂನಿಫಾರ್ಮಲ್ಲಿ ಬೆಲ್ಟು, ಸಾಕ್ಸು, ಕ್ಲೋತ್ಸು, ಟೈ, ಶೂಸು, ಬ್ಯಾಡ್ಜು. ಅದೇ ರೀತಿ ಅದರ್ಸಲ್ಲಿ ನಿಮಗೆ ಸ್ಪೋರ್ಟ್ಸು ಏನಾದ್ರು ಆ್ಯಕ್ಟಿವಿಟೀಸು ಅಂದರೆ ಬ್ಯಾಟು, ಬಾಲು, ಬೇರೆ ಇನ್ನೇನೋ ವಿಕೆಟ್ಸ್ ಇರ್ಬೋದು, ಬೇರೆ ಇನ್ಯಾವುದು ರ್ಯಾಕೆಟ್ ಇರ್ಬೋದು. ಸೊ ಈ ಥರ ಮಲ್ಟಿಪಲ್ ಇದು ಬರುತ್ತೆ. ಮೇಂಟೆನೆನ್ಸ್ ಅಂತಂದರೆ ಇದು ನಿಮಗೆ ಮೇಂಟೆನೆನ್ಸ್ ಆ್ಯಕ್ಟಿವಿಟೀಸ್ಗೆ ಸ್ಕೂಲಲ್ಲಿ ಬಳಸುವಂಥ ಏನೇ ಒಂದು ಐಟಮ್ಸ್ ಇರ್ಬೋದು, ಅಥವಾ ಕನ್ಸ್ಯೂಮೇಬಲ್ಸು. ಓಕೆ, ಕ್ಲೀನಿಂಗು, ವಾಷಿಂಗ್ ಈ ಥರ ಮಾಡುವಂಥ ಏನೇ ಒಂದು ಕನ್ಸ್ಯೂಮೇಬಲ್ಸ್ ಕೂಡ ನಾವು ಸ್ಕೂಲಲ್ಲಿ ಇದ್ದರೆ ಅದನ್ನು ಕೂಡ ನಾವು ಪರ್ಚೇಸ್ ಮತ್ತು ಇಶ್ಯೂ ಮಾಡೋದಕ್ಕೆ ಇಲ್ಲಿ ಇನ್ವೆಂಟ್ರಿನಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಉದಾಹರಣೆಗೆ ಇಲ್ಲಿ ನಾನು ಯೂನಿಫಾರ್ಮ್ ಅಂತ ಕೊಟ್ಟು ನಾನು ಬೆಲ್ಟ್ ಅಂತ ಇಲ್ಲಿ ಕೊಡ್ತಾ ಇದ್ದೀನಿ. ನಾನು ಗೆಟ್ ಡೀಟೇಲ್ಸ್ ಅಂತ ಕೊಡ್ತಾ ಇದ್ದೀನಿ. ನೋಡಿ, ಇದು ಆಲ್ರೆಡಿ ನಮ್ಮ ಇನ್ವೆಂಟ್ರಿಯಲ್ಲಿ ಇರುವಂಥ ಇದು ಯೂನಿಟ್ ಆಫ್ ಮೆಜರ್ಮೆಂಟ್ ಅಂತಂದರೆ ನಾವು ಈ ಸಬ್ ಕ್ಯಾಟಗರಿನ ಹೇಗೆ ಪರ್ಚೇಸ್ ಆಗಲಿ ಸೇಲ್ ಆಗಲಿ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಅಂದರೆ ನೋಡಿ, ಇದನ್ನು ನಾವು ಸಿಂಗಲ್ ಪೀಸಾಗಿ ಸೇಲ್ ಮಾಡ್ತಾ ಇದ್ದೀವಿ ಅಥವಾ ಸಿಂಗಲ್ ಪೀಸಾಗಿ ಪರ್ಚೇಸ್ ಮಾಡ್ತಾ ಇದ್ದೀವಿ. ಈಗ ಕರೆಂಟ್ ಸ್ಟಾಕಲ್ಲಿ ಎಷ್ಟಿದೆ ಅಂದರೆ 145 ಬೆಲ್ಟ್ಸ್ ಇದೆ ನಮ್ಮ ಹತ್ರ. ಅದರಲ್ಲಿ ಟೋಟಲ್ ರಿಸೀವ್ಡ್ ಸ್ಟಾಕು ಅಂದರೆ ಇದುವರೆಗೂ ರಿಸೀವ್ ಆಗಿರುವಂಥ ಸ್ಟಾಕ್, ಇದುವರೆಗೂ ಪರ್ಚೇಸ್ ಮಾಡಿರುವಂಥ ಸ್ಟಾಕು 145 ಇದೆ. ಇದರಲ್ಲಿ ನೆಕ್ಸ್ಟ್ ಬಂದು ನಿಮಗೆ ಟೋಟಲ್ ಇಶ್ಯೂಡ್ ಸ್ಟಾಕ್ ಅಂತ. ಟೋಟಲ್ ಇಶ್ಯೂಡ್ ಸ್ಟಾಕ್ ಅಂದರೆ ನೋಡಿ 0 ತೋರಿಸ್ತದೆ, ಯಾಕಂದರೆ ನಾವು ಇದುವರೆಗೂ ಯಾರಿಗೂ ಬೆಲ್ಟ್ನ ಸೇಲ್ ಮಾಡಲಿಲ್ಲ. ಅರ್ಥಾಯ್ತಾ? ಇದರ ಕೆಳಗಡೆ ನಿಮಗೆ ಎಕ್ಸ್ಪೋರ್ಟ್ ಇನ್ವೆಂಟ್ರಿ ರಿಪೋರ್ಟ್ ಅಂತಂದರೆ ಈ ಎಕ್ಸ್ಪೋರ್ಟ್ ಇನ್ವೆಂಟ್ರಿ ರಿಪೋರ್ಟ್ ಅಂತ ನೀವು ಕ್ಲಿಕ್ ಮಾಡಿದಾಗ ಇದುವರೆಗೂ ನಾವು ಪರ್ಚೇಸ್ ಮಾಡಿದಂಥ ಕಂಪ್ಲೀಟ್ ಹಿಸ್ಟ್ರಿ ಆಫ್ ಪರ್ಚೇಸ್ ಏನಿದೆ ಮತ್ತು ಕಂಪ್ಲೀಟ್ ಹಿಸ್ಟ್ರಿ ಆಫ್ ಸೇಲ್ಸ್ ಏನಿದೆ, ಇವೆರಡೂ ಕೂಡ ನಿಮಗೆ ಒಂದು ಡೇಟಾಬೇಸ್ ಥರ ಎಕ್ಸ್ಪೋರ್ಟ್ ಆಗುತ್ತೆ. ಇದು ನಾವು ಕೆಲವು ಸಮಯದ ನಂತರ ನಾವು ಇದನ್ನು ನೋಡೋಣ. ಇದಕ್ಕೂ ಮುಂಚೆ ನಾನು ಇನ್ನೊಂದು ಹೇಳ್ತೀನಿ. ನೋಡಿ, ಇಲ್ಲಿ ಅಡ್ಮಿನ್ ಸೆಕ್ಷನ್ ಇದೆ. ಅಡ್ಮಿನ್ ಸೆಕ್ಷನಲ್ಲಿ ಆ್ಯಡ್ ಇನ್ವೆಂಟ್ರಿ ಮತ್ತು ಇಶ್ಯೂ ಇನ್ವೆಂಟ್ರಿ ಅಂತ 2 ಕ್ಯಾಟಗರಿ ಇದೆ. ಆ್ಯಡ್ ಇನ್ವೆಂಟ್ರಿ ಅಂದರೆ ನೀವು ಹೊರಗಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ರೆ, ಸ್ಕೂಲ್ಗೆ ಹೊರಗಡೆಯಿಂದ ನೀವು ವೆಂಡರ್ ಕಡೆಯಿಂದ ಪರ್ಚೇಸ್ ಮಾಡಿ ಸ್ಟಾಕ್ನ ಇನ್ಕ್ರೀಸ್ ಮಾಡ್ಕೊತಾ ಇದ್ದರೆ ಆ್ಯಡ್ ಇನ್ವೆಂಟ್ರಿ. ಸ್ಕೂಲಲ್ಲಿರೋ ಸ್ಟಾಕ್ನ ನೀವು ಪೇರೆಂಟ್ಸ್ಗೆ, ಮಕ್ಕಳಿಗೆ ಸೇಲ್ ಮಾಡಿದಾಗ ಅದು ಇಶ್ಯೂ ಇನ್ವೆಂಟ್ರಿ, ಅಥವಾ ಟೀಚರ್ಸ್ಗೆ ನೀವು ಯಾವುದು ಕೊಡ್ಬೋದು. ಸೊ ಇವೆಲ್ಲನೂ ಬಂದ್ಬಿಟ್ಟು ಇಶ್ಯೂ ಇನ್ವೆಂಟ್ರಿ. ನೋಡಿ, ಮೊದಲನೇದಾಗಿ ನಾನು ಆ್ಯಡ್ ಇನ್ವೆಂಟ್ರಿ ಅಂತ ಕ್ಲಿಕ್ ಮಾಡ್ತೀನಿ. ನಿಮಗೆ ಇಲ್ಲಿ ಒಂದು ರಿಸೀವ್ ಇನ್ವೆಂಟ್ರಿ ಅನ್ನೋ ಒಂದು ಫಾರ್ಮು ಬರುತ್ತೆ. ಅಕಸ್ಮಾತ್ ನಾನು ಇದನ್ನು ಇಶ್ಯೂ ಇನ್ವೆಂಟ್ರಿ ಅಂತ ಚೇಂಜ್ ಮಾಡಿದ್ರೆ ಈ ರಿಸೀವ್ ಇನ್ವೆಂಟ್ರಿ ಅನ್ನೋದು ಡಿಸಪಿಯರ್ ಆಗಿ ನಿಮಗೆ ಇಶ್ಯೂ ಇನ್ವೆಂಟ್ರಿ ಅನ್ನೋದು ಬರುತ್ತೆ. ನೋಡೋದಲ್ಲ? ಸೊ ಮೊದಲನೇದಾಗಿ ನಾವು ಒಂದು ಆ್ಯಡ್ ಇನ್ವೆಂಟ್ರಿ ಮಾಡೋಣ. ಉದಾಹರಣೆಗೆ ನಾನಿಲ್ಲಿ ಸ್ಟೇಷ್ನರಿನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ಟೇಷ್ನರಿಲಿ ಸಬ್ ಕ್ಯಾಟಗರಿ ಫಾರ್ ಎಕ್ಸಾಂಪಲ್ ನಾನು ಬ್ಯಾಗ್ಸ್ ಅಂತ ನಾನು ತೊಗೊತೇನೆ. ಬ್ಯಾಗ್ಸ್ ಅನ್ನೋದು ಏನದು ಯೂನಿಟ್ ಆಫ್ ಮೆಜರ್ಮೆಂಟ್ ಅಂದರೆ ಸಿಂಗಲ್ ಪೀಸಲ್ಲಿ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಇದು ಡಿಸ್ಕ್ರಿಪ್ಷನ್ ಆರ್ ಡೀಟೇಲ್ಸ್. ಇದು ನಿಮಗೆ ಫ್ರೀ ಟೆಕ್ಸ್ಟ್ನ ನಾನು ಕೊಟ್ಟಿದ್ದೀನಿ. ಇದರಲ್ಲಿ ಕಸ್ಟಮೈಸ್ ಆಗಿ ನೀವು ಒಂದು ಕಾಮೆಂಟ್ಸ್ನ ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಸ್ಕೂಲ್ ಬ್ಯಾಗ್ಸ್ ಅಂತ ಕೊಡ್ತೀನಿ, ಸ್ಕೂಲ್ ಗರ್ಲ್ಸ್ ಬ್ಯಾಗ್ ಅಂತ ಕೊಡ್ತೀನಿ.
ಇಲ್ಲಿ ಕೊಡೋ ಡಿಸ್ಕ್ರಿಪ್ಷನ್ನು ನಿಮಗೆ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಮೇಲೆ ಯಾವುದೇ ಒಂದು ಇಂಪ್ಯಾಕ್ಟ್ ಇರೋದಿಲ್ಲ, ಬಟ್ ಇದು ನಿಮ್ಮ ರೆಫರೆನ್ಸ್ಗೋಸ್ಕರ ನೀವು ಇಲ್ಲಿ ಟೈಪ್ ಮಾಡ್ಬೋದು. ನೋಡಿ, ಈಗ ಬೈಯಿಂಗ್ ಪ್ರೈಸ್ ಪರ್ UOM ಅಂದರೆ ಯೂನಿಟ್ ಆಫ್ ಮೆಷರ್ಮೆಂಟ್. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ, ಒಂದು ಸಿಂಗಲ್ ಪೀಸ್ನ ನೀವು ಎಷ್ಟು ರೂಪಾಯಿಗೆ ಪರ್ಚೇಸ್ ಮಾಡ್ತಾ ಇದ್ದೀರಾ ಬ್ಯಾಗು. ನಾನಿಲ್ಲಿ 245 ರುಪೀಸ್ ಅಂತ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಅದೇ ರೀತಿ ಎಷ್ಟು ಕ್ವಾಂಟಿಟಿ ಪರ್ಚೇಸ್ ಮಾಡ್ತಾಯಿದ್ದೀರಾ ಆ ಒಂದು ಇನ್ಸ್ಟೆನ್ಸಲ್ಲಿ, ಆ ಒಂದು ಡೇಟಲ್ಲಿ ಎಷ್ಟು ಕ್ವಾಂಟಿಟಿ ಪರ್ಚೇಸ್ ಮಾಡಿದ್ರೆ. ಫಾರ್ ಎಕ್ಸಾಂಪಲ್ ಇಲ್ಲಿ 500 ಬ್ಯಾಗ್ಸ್ನ ನಾನು ಪರ್ಚೇಸ್ ಮಾಡ್ತಾಯಿದ್ದೀನಿ ಅಂತ ಇಟ್ಕೊಳ್ಳೋಣ. ನೋಡಿ, ಇಲ್ಲಿ ನೀವು ಟೈಪ್ ಮಾಡ್ತಾ ಇದ್ದಂಗೆ ಆಟೋಮೆಟಿಕ್ಕಾಗಿ ಅದು ಮಲ್ಟಿಪ್ಲೈ ಆಗಿ ಟೋಟಲ್ ಅಮೌಂಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಮತ್ತು ಇದನ್ನು ಯಾವ ಸಪ್ಲೈಯರ್ ನಿಮಗೆ ಸಪ್ಲೈ ಮಾಡ್ತಾ ಇದ್ದಾರೆ, ಯಾವ ಸಪ್ಲೈಯರಿಂದ ನೀವು ಈ 500 ಬ್ಯಾಗ್ಸ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ. ಉದಾಹರಣೆಗೆ ನಾನು ರೇಮೆಂಟ್ಸ್ ಅಂತ ಕೊಡ್ತೀನಿ. ನೋಡಿ, ನೀವು ಹೆಸರು ಕೊಡ್ತಾ ಇದ್ದಂಗೆ ನಿಮಗೆ ಆ ಡೇಟು ಮತ್ತು ಟೈಮು ಇಲ್ಲಿ ಇನ್ಸರ್ಟ್ ಆಗಿಬಿಡುತ್ತೆ. ಎಲ್ಲನೂ ಮ್ಯಾಂಡೇಟ್ರಿ ಫೀಲ್ಡ್ಸ್ನ ನೀವು ಎಂಟ್ರಿ ಮಾಡಿದ ನಂತರನೇ ನೀವು ಇಲ್ಲಿ ಆ್ಯಡ್ ಇನ್ವೆಂಟ್ರಿ ಅಂತ ಕೊಡು. ಉದಾಹರಣೆಗೆ ನಾನು ಯಾವುದೋ ಒಂದು ಡಿಸ್ಕ್ರಿಪ್ಷನ್ನ ನಾನು ಇಲ್ಲಿ ತೆಗಿತೀನಿ. ಎಲ್ಲ ಮ್ಯಾಂಡೇಟ್ರಿ ಫೀಲ್ಡ್ಸನ್ನ ನಾನು ಅಪ್ಡೇಟ್ ಮಾಡಲಿಲ್ಲ. ಈಗ ನಾನು ಆ್ಯಡ್ ಇನ್ವೆಂಟ್ರಿ ಅಂತ ಕೇಳಿದ್ರೆ ಪ್ಲೀಸ್ ಫಿಲ್ ಆಲ್ ದ ಮ್ಯಾಂಡೇಟ್ರಿ ಫೀಲ್ಡ್ಸ್ ಆ್ಯಂಡ್ ಟ್ರೈ ಅಗೇನ್ ಅಂತ ಬರುತ್ತೆ. ಸೊ ನಾನಿಲ್ಲಿ ಮತ್ತೆ ಕೊಡ್ತೀನಿ ಗರ್ಲ್ಸ್ ಬ್ಯಾಗ್ಸ್ ಅಂತ ಕೊಡ್ತೀನಿ. ಓಕೆನಾ. ಇದಾದ ನಂತರ ನಾನು ಆ್ಯಡ್ ಇನ್ವೆಂಟ್ರಿ ಅಂತ ಕೊಟ್ಟಾಗ ನೋಡಿ, ನಮಗೆ ಇನ್ವೆಂಟ್ರಿ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈಗ ನಾವು ಈ ಆ್ಯಡ್ ಆಗಿರುವಂಥ ಇನ್ವೆಂಟ್ರಿ ಯಾವುದು ಅಂತ ನಾವೀಗ ಚೆಕ್ ಮಾಡೋಣ. ನೋಡಿ, ರೀಸೆಟ್ ಫಾರ್ಮ್ ಅಂತ ಕೊಡ್ತೀನಿ. ಮತ್ತೊಮ್ಮೆ ನಾನು ಇಲ್ಲಿ ಹೋಗಿ ಸ್ಟೇಷನರಿನಲ್ಲಿ ನಾನು ಬ್ಯಾಗ್ಸ್ನ ಆ್ಯಡ್ ಮಾಡಿದ್ದು. ಸೊ ಬ್ಯಾಗ್ಸ್ನ ಕ್ಲಿಕ್ ಮಾಡಿ ಗೆಟ್ ಡೀಟೇಲ್ಸ್ ಅಂತ ಕೊಟ್ಟಾಗ ನೋಡೋದ್ರಲ್ಲ, ಇಲ್ಲಿ ಸಿಂಗಲ್ ಪೀಸಲ್ಲಿ ಸೇಲ್ ಆಗ್ತಾ ಇದೆ. ಕರೆಂಟ್ ಸ್ಟಾಕು 655 ಬ್ಯಾಗ್ಸ್ ನಮ್ಮ ಹತ್ರ ಇದೆ. ಓಕೆನಾ. ಟೋಟಲ್ ರಿಸೀವ್ಡ್ ಸ್ಟಾಕು 655 ಬ್ಯಾಗ್ಸ್ ನಮ್ಮ ಹತ್ರ ಇದೆ. ಓಕೆ. ಸೊ ಇದರಲ್ಲಿ ನಾನು ಈಗ ಈ ಬ್ಯಾಗ್ಸ್ನ ನಾನು ಇಶ್ಯೂ ಮಾಡಬೇಕು ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ನಾನು ಇಲ್ಲಿ ನೋಡಿ ಸೇಲ್ ಮಾಡ್ತಾಯಿದ್ದೀನಿ. ನಾನು ಇಶ್ಯೂ ಇನ್ವೆಂಟ್ರಿ ಅಂತ ಕೊಡ್ತೀನಿ. ಇಶ್ಯೂ ಇನ್ವೆಂಟ್ರಿ ಅಂತ ಕೊಟ್ಟು ನಾನು ಯಾವುದು ಸ್ಟೇಷನರಿ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಸ್ಟೇಷನರಿಲಿ ಸಬ್ ಕ್ಯಾಟಗರಿ ಬ್ಯಾಗ್ಸ್ ಸೆಲೆಕ್ಟ್ ಮಾಡಿದ ತಕ್ಷಣ ಯೂನಿಟ್ ಆಫ್ ಮೆಷರ್ಮೆಂಟ್ ಆಟೋಮೆಟಿಕ್ ಬರುತ್ತೆ. ಇದರಲ್ಲಿ ನಾನು ಸೇಮ್ ಯಾವುದನ್ನು ಸೇಲ್ ಮಾಡ್ತಾಯಿದ್ದೀನೋ ಅದನ್ನು ನಾನು ಇಲ್ಲಿ ಜಸ್ಟ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನಾನು ಈ ಹಿಂದೆ ಹೇಳ್ದಂಗೆ ಈ ಡಿಸ್ಕ್ರಿಪ್ಷನ್ ಅನ್ನೋದು ನಿಮಗೆ ಯಾವುದೇ ರೀತಿ ಇಂಪ್ಯಾಕ್ಟ್ ಆಗೋದಿಲ್ಲ. ಇದು ನಿಮಗೆ ಜಸ್ಟ್ ರೆಫರೆನ್ಸ್ಗೆ ಅಷ್ಟೇ. ನೋಡಿ, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಆಫ್ ಮೆಷರ್ಮೆಂಟ್ ಅಂದರೆ ಒಂದು ಬ್ಯಾಗ್ನ ನಾವು ಎಷ್ಟು ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಕೇಳ್ತಾ ಇದೆ. ನಾನು 495 ರೂಪಾಯಿ ಅಂತ ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಆಮೇಲೆ ಎಷ್ಟು ಯೂನಿಟ್ಸ್ನ ನಾನು ಇಶ್ಯೂ ಮಾಡ್ತಾ ಇದ್ದೀನಿ. ಎಷ್ಟು ಯೂನಿಟ್ಸ್ನ ಇಶ್ಯೂ ಮಾಡ್ತಾ ಇದ್ದೀನಿ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು 50 ಯೂನಿಟ್ಸ್ನ ನಾನು ಇಶ್ಯೂ ಮಾಡ್ತಾ ಇದ್ದೀನಿ. 50 ಯೂನಿಟ್ಸ್ನ ನಾನು ಇಶ್ಯೂ ಮಾಡಿದಾಗ ನೋಡಿ ಆಟೋಮೆಟಿಕ್ಕಾಗಿ ಪ್ರೈಸ್ ಇಲ್ಲಿ ಬರುತ್ತೆ. ಸೆಲ್ಲಿಂಗ್ ಪ್ರೈಸ್ ಮಲ್ಟಿಪ್ಲೈಡ್ ಬೈ ಯೂನಿಟ್ ಆಫ್ ಮೆಷರ್ಮೆಂಟ್ ಇಲ್ಲಿ ಆಟೋಮೆಟಿಕ್ ಬರುತ್ತೆ. ಇದರಲ್ಲೂ ಕೂಡ ನೀವು ಎಲ್ಲ ಫೀಲ್ಡ್ಸ್ನು ಫಿಲ್ ಮಾಡಲೇಬೇಕಾಗಿರುತ್ತೆ. ಅಕಸ್ಮಾತ್ ನೀವು ಫಿಲ್ ಮಾಡಿದ್ರೆ ಎಂಟ್ರಿ ಮಾಡೋಕ್ಕೆ ಹೋದರೆ ನೋಡಿ, ಪ್ಲೀಸ್ ಫಿಲ್ ಆಲ್ ದ ಮ್ಯಾಂಡೇಟ್ರಿ ಫೀಲ್ಡ್ಸ್ ಆ್ಯಂಡ್ ಟ್ರೈ ಅಗೇನ್ ಅಂತ ಬರುತ್ತೆ. ಅಂದರೆ ಪಾರ್ಷಿಯಲ್ ಆಗಿ ಫಿಲ್ ಮಾಡಿ ನಾವು ಸ್ಟಾಕ್ನ ಸೇಲ್ ಮಾಡೋಕ್ಕಾಗೋದಿಲ್ಲ. ನೋಡಿ, ಇಲ್ಲಿ ಇಶ್ಯೂಡ್ ಬೈ ಅಂತ ನಾನು ಪ್ರದೀಪ್ ಅಂತ ಕೊಡ್ತಾ ಇದ್ದೀನಿ. ಆಮೇಲೆ ಇಶ್ಯೂಡ್ ಟು ಯಾರಿಗೆ ಇಶ್ಯೂ ಮಾಡ್ತಾ ಇದ್ದಾರೆ, ಫಾರ್ ಎಕ್ಸಾಂಪಲ್ ನಾನು ಶೈಲಜಾ ಅನ್ನೋರಿಗೆ ಇಶ್ಯೂ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ನಾವಿಲ್ಲಿ ಟೈಪ್ ಮಾಡ್ತಾ ಇದ್ದಂಗೆ ಫೀಲ್ಡ್ಸು ಆಟೋಮೆಟಿಕ್ಕಾಗಿ ಡೇಟ್ ಆಫ್ ಸೇಲು ಮತ್ತು ಟೈಮ್ ಆಫ್ ಸೇಲ್ ಕೂಡ ನಿಮಗೆ ಇಲ್ಲಿ ರೆಕಾರ್ಡ್ ಆಗುತ್ತೆ. ಇದಾದ ನಂತರ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ನೀವು ಇಶ್ಯೂ ಇನ್ವೆಂಟ್ರಿ ಆ್ಯಂಡ್ ಪ್ರಿಂಟ್ ರೆಸಿಪ್ಟ್ ಇಶ್ಯೂ ಮಾಡಿದ ತಕ್ಷಣ ನೀವು ಫಿಸಿಕಲ್ ರಿಸಿಪ್ಟ್ನ ಕೂಡ ನೀವು ಪ್ರಿಂಟ್ ಮಾಡಿ ಅಕ್ನಾಲೇಜ್ಮೆಂಟ್ನ ತಗೋಬೇಕಾಗುತ್ತೆ. ನೋಡಿ, ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಫಸ್ಟ್ ಇಶ್ಯೂ ಮಾಡಿದಾಗ ಇದು ಕೇಳ್ತಾ ಇದೆ, ನೀವು ಪ್ರಿಂಟ್ ರೆಸಿಪ್ಟ್ನ ಎಲ್ಲಿ ಸೇವ್ ಮಾಡಬೇಕು ಅಂತ ಕೇಳ್ತಾ ಇದೆ. ನಾನು ಡೆಸ್ಕ್ಟಾಪ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಮಾಡ್ತಾ ಇದ್ದೀನಿ. ನೋಡಿ, ಇನ್ವೆಂಟ್ರಿ ಇಶ್ಯೂಡ್ ಆ್ಯಂಡ್ PDF ಈಸ್ ಸೇವ್ಡ್ ಸಕ್ಸಸ್ಫುಲಿ. ಈಗ ನಮಗೆ ಇನ್ವೆಂಟ್ರಿ ಇಶ್ಯೂ ಆಯಿತು. ಮೊದಲನೇದಾಗಿ ಇಲ್ಲಿ ನಮಗೆ ಇನ್ವೆಂಟ್ರಿ ಇಶ್ಯೂ ಆಗಿರೋದ್ರಿಂದ ನಾವು ಇದುವರೆಗೆ ಎಷ್ಟಿತ್ತು, 655 ಬ್ಯಾಗ್ಸ್ ಇತ್ತು. ಈಗ ನಾವು 50 ಇಶ್ಯೂ ಮಾಡಿದ್ದೀವಲ್ಲ, ಈಗ ನಾನು ಮತ್ತೊಮ್ಮೆ ಇಲ್ಲಿ ಸರ್ಚ್ ಮಾಡ್ತೀನಿ. ಸ್ಟೇಷನರಿನಲ್ಲಿ ಬ್ಯಾಗ್ಸ್ ಅಂತ ನಾನು ಸರ್ಚ್ ಮಾಡಿ ಗೆಟ್ ಡೀಟೇಲ್ಸ್ ಅಂತ ನೋಡ್ತೀನಿ. ನೋಡಿ, ಈಗ ಕರೆಂಟ್ ಸ್ಟಾಕು ನಮ್ಮ ಹತ್ರ 605 ಇದೆ. ಟೋಟಲ್ ರಿಸೀವ್ಡ್ ಸ್ಟಾಕ್ ಇದುವರೆಗೂ ನಾವು ಪರ್ಚೇಸ್ ಮಾಡಿದಂಥ ಬ್ಯಾಗ್ಸು 655, ಇದುವರೆಗೂ ನಾವು ಸೇಲ್ ಮಾಡಿದಂಥ ಬ್ಯಾಗ್ಸು 50. ಗೊತ್ತಾಯ್ತಲ್ಲ ಸ್ನೇಹಿತರೆ. ಈಗ ಸದ್ಯಕ್ಕೆ ನಾನು ಇಲ್ಲಿ ಎಕ್ಸಿಟ್ ಅಂತ ಕೊಡ್ತೀನಿ. ಇದಾದ ನಂತರ ನಾನು ಈ PDF ಓಪನ್ ಮಾಡ್ತೀನಿ. ನೋಡಿ, ನಾವು ಇದುವರೆಗೂ ಇಶ್ಯೂ ಮಾಡೋದಲ್ಲ 50 ಬ್ಯಾಗ್ಸು ಸ್ಟೇಷನರಿ, ಅದು ಈ ಥರ ನಿಮಗೆ ರೆಸಿಪ್ಟ್ ಬರುತ್ತೆ. ಇದನ್ನು ನೀವು ಪ್ರಿಂಟ್ಔಟ್ ತಗೊಂಡು ನೋಡಿ, ಇದರಲ್ಲಿ ಇದು ತುಂಬಾ ಡೈನಮಿಕ್ ಆಗಿ ನಾನು ಡಿಸೈನ್ ಮಾಡಿದ್ದೀನಿ. ಒಂದು ಇನ್ವೆಂಟ್ರಿ ಕೋಡ್ ಆಟೋಮೆಟಿಕ್ ಜನರೇಟ್ ಆಗುತ್ತೆ. ಯಾವ ಕ್ಯಾಟಗರಿಲಿ ಸೇಲ್ ಮಾಡಿದ್ದೀವಿ, ಸ್ಟೇಷನರಿ. ಓಕೆನಾ. ಒಂದು ರಿಸೀವರ್ಸ್ ಕಾಪಿ, ಇನ್ನೊಂದು ಇಶ್ಯೂವರ್ಸ್ ಕಾಪಿ. ರಿಸೀವರ್ಸ್ ಕಾಪಿಲಿ ಏನಿದೆ, ದಿಸ್ ಈಸ್ ಟು ಕನ್ಫರ್ಮ್ ದಟ್ I/we have issued the above mentioned inventory to ಶೈಲಜಾ ಇನ್ ಯೂಸಬಲ್ ಕಂಡೀಷನ್. ಸೊ ನಾನು ಪ್ರದೀಪ್ ಅನ್ನೋರು ಶೈಲಜಾ ಅನ್ನೋರಿಗೆ 50 ಬ್ಯಾಗ್ಸ್ನ ಕೊಟ್ಟರು. ಸೊ ಪ್ರದೀಪ್ ಅನ್ನೋರು ಇಲ್ಲಿ ಸೈನ್ ಮಾಡಿ ಕೊಡ್ತಾ ಇದ್ದಾರೆ.
ಅದೇ ರೀತಿ ಶೈಲಜಾ ಅವರು ಇದಕ್ಕೆ ಅಕ್ನಾಲೇಜ್ಮೆಂಟ್ ಕೊಡ್ತಾ ಇದ್ದಾರೆ. ಏನಂತ ಕೊಡ್ತಾ ಇದ್ದಾರೆ, ದಿಸ್ ಈಸ್ ಟು ಕನ್ಫರ್ಮ್ ದಟ್ ವಿ ಹ್ಯಾವ್ ರಿಸೀವ್ಡ್ ದ ಅಬೋವ್ ಮೆನ್ಷನ್ಡ್ ಇನ್ವೆಂಟ್ರಿ ಫ್ರಮ್ ಪ್ರದೀಪ್ ಇನ್ ಯೂಸಬಲ್ ಕಂಡೀಷನ್. ಸೊ ಇದು ಶೈಲಜಾ ಅವರು ಹೌದು ನಾನು ರಿಸೀವ್ ಮಾಡಿದ್ದೀನಿ ಅಂತ ಅಕ್ನಾಲೇಜ್ಮೆಂಟ್ ಕೊಡ್ತಾ ಇದ್ದಾರೆ. ಈ ರೆಸಿಪ್ಟ್ ನಿಮಗೆ ಇನ್ಸ್ಟಿಟ್ಯೂಷನ್ಗೆ ಒಂದು ಫಿಸಿಕಲ್ ಕಾಪಿ ಹಾಗೆ ಕೂಡ ನಿಮಗೆ ಅಕ್ನಾಲೇಜ್ಮೆಂಟ್ ಸಿಗುತ್ತೆ. ಅದೇ ರೀತಿ ನಿಮಗೆ ಸಾಫ್ಟ್ವೇರ್ನಲ್ಲಿ ಸಾಫ್ಟ್ ಕಾಪಿ ಕೂಡ ನಿಮಗೆ ಸಿಗುತ್ತೆ. ನೋಡಿ ಮತ್ತೊಮ್ಮೆ ನಾನು ಫಾರ್ಮ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ನೋಡಿ ಪಾಸ್ವರ್ಡ್ ಕೊಡಬೇಕು, ಪಾಸ್ವರ್ಡ್ ಕೊಟ್ಟು ನೀವು ಲಾಗಿನ್ ಮಾಡಬೇಕು. ಇದಾದ ನಂತರ ನೋಡಿ ಇಲ್ಲಿ ಇನ್ನೊಂದಿದೆ, ಎಕ್ಸ್ಪೋರ್ಟ್ ಇನ್ವೆಂಟ್ರಿ ರಿಪೋರ್ಟ್ ಅಂತ. ಇದುವರೆಗೂ ಏನು ಇನ್ವೆಂಟ್ರಿ ನಾವು ಪರ್ಚೇಸ್ ಮಾಡಿದ್ವಿ ಮತ್ತು ಸೇಲ್ ಮಾಡಿದ್ವಿ ಇವೆಲ್ಲನೂ ನೀವು ಕಂಪ್ಲೀಟಾಗಿ ನೀವು ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡಬೇಕು ಅಂತಂದರೆ ನೋಡಿ ಇದರಲ್ಲಿ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಇನ್ವೆಂಟ್ರಿ ರಿಪೋರ್ಟ್ ಅಂತ. ನೋಡಿ ಇದು ಕೇಳುತ್ತೆ ಎಲ್ಲಿ ಸೇವ್ ಮಾಡಬೇಕು ಅಂತ. ನಾನು ಡೆಸ್ಕ್ಟಾಪ್ನ ಆಫ್ ಮಾಡಿಕೊಂಡು ಓಕೆ ಮಾಡ್ತಾಯಿದ್ದೀನಿ. ನೋಡಿ ಇನ್ವೆಂಟ್ರಿ ರಿಪೋರ್ಟ್ ಡೌನ್ಲೋಡೆಡ್ ಸಕ್ಸಸ್ಫುಲಿ ಇನ್ 5.13 ಸೆಕೆಂಡ್ಸ್. ನೋಡಿ ನಾನಿಲ್ಲಿ ಎಕ್ಸಿಟ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಬಂದಿದೆ ಇನ್ವೆಂಟ್ರಿ ರಿಪೋರ್ಟ್ ಆಸ್ ಆಫ್ 31 ಮಾರ್ಚ್ 2022. ಇಲ್ಲಿ ಕ್ಲಿಕ್ ಮಾಡ್ತೀನಿ. ಮೊದಲನೇದಾಗಿ ನಿಮಗೆ ಇಲ್ಲಿ ರಿಸಿಪ್ಟ್ಸ್ ಅಂತ ಹೊಂದಿದೆ. ಇದರಲ್ಲಿ ಯಾವ ಟೈಮಲ್ಲಿ ನಾವು ಯಾವ ಯೂನಿಫಾರ್ಮ್ ಯಾವ ಕ್ಯಾಟಗರಿಲಿ ಯಾವ ನೇಮಲ್ಲಿ ಯಾವ ಇನ್ವೆಂಟ್ರಿ ಸಬ್ ಕ್ಯಾಟಗರಿಲಿ ಯಾವುದು ಮೆಜರ್ಮೆಂಟು ಯೂನಿಟ್ ಆಫ್ ಮೆಜರ್ಮೆಂಟ್ ಏನು, ಎಷ್ಟು ಪ್ರೈಸ್ಗೆ ಎಷ್ಟು ಕ್ವಾಂಟಿಟಿನ ರಿಸೀವ್ ಮಾಡಿದ್ವಿ, ಇದರಲ್ಲಿ ಟೋಟಲ್ ಪರ್ಚೇಸ್ ಆವತ್ತಿನ ಆ ಒಂದು ಟ್ರಾನ್ಸಾಕ್ಷನ್ನ ಟೋಟಲ್ ವ್ಯಾಲ್ಯೂ ಎಷ್ಟು, ಯಾವ ವೆಂಡರ್ ಸೇಲ್ ಮಾಡಿದರು, ಆ ನಂತರ ಯಾವತ್ತು ರಿಸೀವ್ ಮಾಡಿದ್ವಿ, ಡೇಟ್ ಮತ್ತು ಟೈಮ್ ಸಮೇತ ಇಲ್ಲಿ ಬರುತ್ತೆ. ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ವಲ್ಲ ಅದು ನಮಗೆ ಡಿಸ್ಕ್ರಿಪ್ಷನಲ್ಲಿ ಇಲ್ಲಿ ಆ್ಯಡ್ ಆಗಿರುತ್ತೆ. ಓಕೆನಾ. ಅದೇ ರೀತಿ ಇಶ್ಯೂಡಲ್ಲಿ ನೋಡಿ ನಾವು 50 ಬ್ಯಾಗ್ನ ಇಶ್ಯೂ ಮಾಡಿದ್ದೀವಿ. ಸ್ಟೇಷ್ನರಿ ಅನ್ನೋ ಇನ್ವೆಂಟ್ರಿ ಕ್ಯಾಟಗರಿಲಿ ಸಬ್ ಕ್ಯಾಟಗರಿ ಬ್ಯಾಗ್ಸ್ ಅನ್ನೋದು ಸಿಂಗಲ್ ಪೀಸಲ್ಲಿ 495 ರೂಪಾಯಿಗೆ ಸೇಲ್ ಮಾಡಿದ್ದೀವಿ. ಟೋಟಲ್ 24,750 ರೂಪಾಯಿ ಸೇಲ್ ಆಗಿದೆ. 31ನೇ ತಾರೀಕು 10:52 ಪ್ರದೀಪ್ ಅನ್ನೋರು ಶೈಲಜಾ ಅನ್ನೋರಿಗೆ ಈ ಬ್ಯಾಗ್ಸ್ನ ಇಶ್ಯೂ ಮಾಡಿದ್ದಾರೆ. ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಗರ್ಲ್ಸ್ ಬ್ಯಾಗ್ಸ್. ಓಕೆನಾ. ನೋಡಿದ್ರಲ್ಲ ಸ್ನೇಹಿತರೆ, ಈ ಟೂಲ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ದಯವಿಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.